ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯ ತಿಳಿಸ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನಿವತ್ತು ಫೇಸ್ಗೆ ಒಂದೊಳ್ಳೆ ಫೇಸ್ ಪ್ಯಾಕ್ ತಿಳಿಸೋಣ ಅಂತ. ನಾನಿವಾಗ ತಿಳಿಸೋ ಫೇಸ್ ಪ್ಯಾಕು 100% ರಿಸಲ್ಟ್ ಸಿಗುತ್ತೆ. ನೀವು ಒಂದೆರಡು ಸರಿ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫೇಸ್ ಎಷ್ಟು ಗ್ಲೋ ಆಗಿರುತ್ತೆ ಅಂತ. ನಿಜವಾಗ್ಲೂ 100% ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಹೋಮ್ ರೆಮಿಡಿನ. ನಾನಿಲ್ಲಿ ಯಾವುದೇ ನಿಮಗೆ ತಿಳಿಸ್ಕೊಟ್ರು ಫಸ್ಟು ನಾನು ಅಪ್ಲೈ ಮಾಡಿ ನನಗೆ ಅದು ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇಷ್ಟು ದಿವಸ ಟ್ರೈ ಮಾಡಿದ್ದೀನಿ, ನೀವೇ ನೋಡ್ತಿರ್ಬೋದು ನನ್ನ ಫೇಸ್ ಎಷ್ಟು ಗ್ಲೋ ಆಗುತ್ತೆ. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಕೂಡ ಮಾಡ್ತಾರೆ, ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ. ನಾನು ಇದೇ ಥರ ತುಂಬ ಹೋಮ್ ರೆಮಿಡಿ ಟ್ರೈ ಮಾಡ್ತೀನಿ. ಅದರಲ್ಲಿ ಇದು ಒಂದು ಇನ್ನೂ ತುಂಬ ಇದೆ, ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದರಿಂದ ಮಾಡ್ತಾ ಇದ್ದೀನಿ, ಮನೆಯಲ್ಲಿರೋ ಐಟಮ್ಸ್ನೇ ಬಳಸ್ಕೊಂಡು ಹೊರಗಡೆ ತರದೆ, ತುಂಬ ದುಡ್ಡು ಖರ್ಚು ಮಾಡ್ದೇನೆ, ತುಂಬ ಒಳ್ಳೆ ಹೋಮ್ ರೆಮಿಡಿ ಇದು. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಫೇಸ್ ಪ್ಯಾಕ್ ಮಾಡೋಕ್ಕೆ ಏನು ತಗೊಂಡಿದ್ದೀನಿ ಅಂತಂದರೆ, ನಾನಿಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆ ತಗೊಂಡಿದ್ದೀನಿ. ಇದನ್ನು ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ 1 ವೀಕು. ಇದು ಚೆನ್ನಾಗಿ ಒಣಕೊಬೇಕು. ಚೆನ್ನಾಗಿ ಒಣಗಿಲ್ಲ ಅಂತಂದರೆ ಮಿಕ್ಸಿಲಿ ಹಾಕಿದಾಗ ನೀಟಾಗಿ ಪುಡಿ ಆಗೋದಿಲ್ಲ. ಹಾಗಾಗಿ ಮನೆ ನೆರಳಲ್ಲೇ 1 ವೀಕ್ ಒಣಗಿಸ್ಕೊಬೇಕು. ವೇಸ್ಟ್ ಮಾಡ್ದಲೇ ಈ ಥರ ಮಾಡ್ಕೊಳ್ಳೋದ್ರಿಂದ ಫೇಸ್ ಎಷ್ಟು ಗ್ಲೋ ಆಗುತ್ತೆ ಗೊತ್ತಾ. ಈ ಥರ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು. ಅದೇನಾದರೂ ಅಂದರೆ ಕ್ವಾಂಟಿಟಿ ಕಡಿಮೆ ಇದ್ದರೆ ಸರಿಯಾಗಿ ಪುಡಿ ಹಾಕೋಲ್ಲ. ಒಂದೊಂದು ಮಿಕ್ಸಿ ಜಾರ್ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಾನು ಇದ್ರ ಜೊತೆಗೇ ಸರಿಯಾಗಿ ಪುಡಿ ಆಗಿರಲಿಲ್ಲ. ಹಾಗಾಗಿ ಅಂದರೆ ಕ್ವಾಂಟಿಟಿ ಕಡಿಮೆ ಇತ್ತಲ್ವ, ಕಡಿಮೆ ಇದ್ದಾಗ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಅದಕ್ಕೇ ನಾನು ಕಡಲೆ ಹಿಟ್ಟು, ನೆಕ್ಸ್ಟು ಇಂಗ್ರೀಡಿಯೆಂಟ್ಸು ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದಕ್ಕೇ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗೆ ಆಗುತ್ತೆ ಈ ಥರ ಹಾಕೋದ್ರಿಂದ. ಅದಾದ ನಂತರ ಚೆನ್ನಾಗಿ ಪುಡಿ ಆದಮೇಲೆ ನಾವಿವಾಗ ಫೇಸ್ ಪ್ಯಾಕ್ನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಇದು ಯಾವ ಥರ ಫುಲ್ಲು ಪುಡಿ ಆಗಿಬಿಟ್ಟಿದೆ. ಇವಾಗ ಏನೇನು ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾವು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡ್ವಲ್ಲ ಆ ಪೌಡರ್ನ 1 ಸ್ಪೂನ್ ಹಾಕಬೇಕು. ಹಾಗೆ 1 ಟೀ ಸ್ಪೂನು ಕಾಫಿ ಪೌಡರು. ನಾನು ಈ ಕಾಫಿ ಪೌಡರು ಮನೆಯಲ್ಲಿ ಅಂದರೆ ಮಿಷಿನಲ್ಲಿ ಮಾಡಿರ್ತಾರಲ್ವ ಆ ಕಾಫಿ ಪೌಡ್ರು ತೊಗೊಂಡಿದ್ದೀನಿ. ಯಾವುದೇ ರೀತಿ ಪ್ಯಾಕೆಟ್ ಕಾಫಿ ಪೌಡ್ರು ತೊಗೊಂಡಿಲ್ಲ. ಇಲ್ಲಿ ಕಡಲೆ ಹಿಟ್ಟು, ಕಾಫಿ ಪೌಡ್ರು ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆ ಪೌಡರು. ಇದ್ರ ಜೊತೆಗೆ ರೋಸ್ ವಾಟರು 1-2 ಸ್ಪೂನು. ಅದು ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು 2 ಸ್ಪೂನ್ ಆದರೂ ಓಕೆ, 3 ಸ್ಪೂನ್ ಆದರೂ ಓಕೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಬಳಸಿರೋದು, ಬೇರೆ ಯಾವುದೂ ಬೇಡ. ಇಷ್ಟಿದ್ರೆ ಸಾಕು. ಫೇಸ್ ಎಷ್ಟು ಗ್ಲೋ ಆಗುತ್ತೋ ಗೊತ್ತಾ. ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವು 100% ರಿಸಲ್ಟ್ ಸಿಗುತ್ತೆ. ಬನ್ನಿ ಯಾವ ಥರ ಅಪ್ಲೈ ಮಾಡೋದು ನೋಡೋಣ. ಫಸ್ಟು ನಾವಿಲ್ಲಿ ಫೇಸ್ಗೆ ಯಾವುದೇ ರೀತಿ ಅಪ್ಲೈ ಮಾಡೋದಕ್ಕೂ ಮುಂಚೆ ನಾವು ಫೇಸ್ ವಾಶ್ ಮಾಡಿಕೊಂಡೇ ಅಪ್ಲೈ ಮಾಡಬೇಕು. ನೋಡ್ತಾ ಇರ್ಬೋದು ನೀವೇ ನಮ್ಮ ಫೇಸ್ ಎಷ್ಟು ಗ್ಲೋ ಇದೆ ಅಂತ. ನಾನು ಪ್ರತಿದಿನ ಈ ಹೋಮ್ ರೆಮಿಡಿ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ನೀಟಾಗಿ ಫುಲ್ಲು ಫೇಸ್ಗೆ ತುಂಬ ಅಪ್ಲೈ ಮಾಡ್ಕೊಬೇಕು. ಇನ್ನೂ ಇದೇ ಥರ ಹೋಮ್ ರೆಮಿಡೀಸ್ ತುಂಬ ಇದ್ದಾವೆ. ಇದೇ ಥರ ಡೈಲಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ನೋಡ್ತಾನೇ ಇರಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ತುಂಬ ಫೇಸ್ ತುಂಬ ಹಚ್ಕೊಳ್ಳಿ. ಹಾಗೆ ಇಲ್ಲಿ ಕಣ್ಣು ಮೇಲೆ ಕೂಡ ಅಪ್ಲೈ ಮಾಡ್ಕೊಬೋದು. ಯಾಕಂದರೆ ಡಾರ್ಕ್ ಸರ್ಕಲ್ ಆಗಿರುತ್ತೆ, ಬ್ಲ್ಯಾಕ್ ಆಗಿರುತ್ತಲ್ವ. ಹಾಗಾಗಿ ಸ್ವಲ್ಪ ತ್ಯಾವ ಥರ ತಗೊಂಡು ಅದನ್ನು ಸುಮ್ಮನೆ ಬೆರಳಲ್ಲಿ, ತುಂಬ ಜಾಸ್ತಿ ಏನು ಬೇಡ, ಸ್ವಲ್ಪ ಹಚ್ಕೊಬೋದು. ಯಾವುದೇ ರೀತಿ ಪ್ರಾಬ್ಲಮ್ಮು, ಕಣ್ಣಿಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಆಗೋಲ್ಲ. ಇದು ಆರೆಂಜು ಒಂದು ಸ್ವಲ್ಪ ಹಚ್ಕೊಂಡಿದ್ದ ತಕ್ಷಣ ಫುಲ್ಲು ಕಣ್ಣೆಲ್ಲ ಉರಿಯುತ್ತೆ. ಅಂದರೆ ಕಣ್ಣಿಗೆ ಹಚ್ಕೊಂಡ್ರಿ ಅಂತ ಅಲ್ಲ, ಫೇಸ್ಗೆ ಹಚ್ಕೊಂಡ್ರೂ ಕೂಡ ಕಣ್ಣು ಸ್ವಲ್ಪ ಉರಿಯುತ್ತೆ, ಏನಾಗೋದಿಲ್ಲ. ಆಮೇಲೆ ಇದನ್ನು ಪೂರ್ತಿ ಡ್ರೈ ಆಗೋಕ್ಕೆ ಬಿಡೋಣ. ನೋಡ್ತಾ ಇರ್ಬೋದು ಇವಾಗ ಪೂರ್ತಿ ಡ್ರೈ ಆಗಿದೆ. ಇವಾಗ ಇದು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದಲ್ಲ. ಇಲ್ಲಿ ನಾನು ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇದು ಟೊಮೊಟೊ ಯೂಸ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಗ್ಲೋ ಕೊಡುತ್ತೆ. ಹಾಗಾಗಿ ಟೊಮೊಟೊನ ನಾವು ಸ್ಲೈಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ, ಅದು ಫುಲ್ಲು ಡ್ರೈ ಆಗಿರುತ್ತಲ್ವ, ಆವಾಗ ಅದರಿಂದ ನಾವು ಸ್ಕ್ರಬ್ ಮಾಡ್ಕೊಬೇಕು. ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಫೇಸ್ಗೆ ಸ್ಕ್ರಬ್ ಮಾಡ್ಕೊಬೇಕು. ಪೂರ್ತಿ 10 ನಿಮಿಷನಾದ್ರೂ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು. ನಿಜವಾಗ್ಲೂ ಎಷ್ಟು ಗ್ಲೋ ಬರುತ್ತೆ ಅಂದರೆ ಒಂದು ಟೈಮ್ಗೇನೆ. ಹಾಗೆ ಇನ್ನೊಂದು ವಿಷಯ, ಒಂದು ಟೈಮ್ ಅಂತಂದರೆ ಒಂದೇ ದಿನ ಹಚ್ಬಿಟ್ಟು ಮಾರ್ನಿಂಗೇ ಗ್ಲೋ ಬಂದಿಲ್ಲ ಅಂತ ಅಂದ್ಕೋಬಾರ್ದು. ಮಿನಿಮಮ್ ಒಂದು 2-3 ಡೇಸ್ ಆದ್ರೂ ನಾವು ಯೂಸ್ ಮಾಡಬೇಕು. ಇದೇ ಅಂತಲ್ಲ, ಯಾವ ಹೋಮ್ ರೆಮಿಡಿ ಆಗಲಿ ಒಂದೇ ನೈಟ್ಗೆ ವೈಟ್ ಆಗ್ತೀರಾ, ಒಂದೇ ನೈಟ್ಗೆ
ಏನೇನಾಗುತ್ತೆ ಅಂದರೆ ಅದು ಏನೂ ಆಗೋದಿಲ್ಲ. ಮಿನಿಮಮ್ 2-3 ಡೇಸು ಡೈಲಿ ಮಿಸ್ ಮಾಡ್ದೇ ಯೂಸ್ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ ಸಿಗೋದು. ಒಂದೇ ದಿನಕ್ಕೆ ಯಾವ ರಿಸಲ್ಟು ಸಿಗೋದಿಲ್ಲ. ಹಾಗಾಗಿ ನೀವು ಟ್ರೈ ಮಾಡಿದ್ರೆ ಮಿನಿಮಮ್ ಒಂದು 3-4 ಡೇಸ್ ಆದರೂ ಯೂಸ್ ಮಾಡಬೇಕು. ನೋಡ್ತಾ ಇರ್ಬೋದು ನಾನಿಲ್ಲಿ ಇದು ಡ್ರೈ ಆದಮೇಲೆ ಈ ಟೊಮೊಟೊ ಇದರಲ್ಲಿ ನಾನು ಫುಲ್ಲು ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಎಷ್ಟು ಗ್ಲೋ ಆಗಿದೆ ಅಂತ. ಬನ್ನಿ ಇವಾಗ 1-2 ನಿಮಿಷ ಬಿಟ್ಬಿಟ್ಟು ಅಂದರೆ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ಫೇಸು ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಹೇಗಿದೆ, ಯಾವ ಥರ ಗ್ಲೋ ಆಗಿದೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ. ಚೆನ್ನಾಗಿತ್ತೋ ಇಲ್ವೋ ಅಂತ ನೀವೇ ತಿಳಿಸ್ತೀರಾ ನನಗೆ. ದಯವಿಟ್ಟು ನಾನೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಿಮ್ಮ ಫೇಸು ಡಲ್ ಇದ್ದರೆ ಇಲ್ಲ ಡಾರ್ಕ್ ಸರ್ಕಲ್ ಇದ್ದರೆ ಫುಲ್ಲು. ಇವಾಗ ನನಗೆ ಒಂದು ಪಾಪು ಇದೆ ಅಂದರೆ ಇವಾಗ 1.5 ವರ್ಷ ಪಾಪು, ಸರಿಯಾಗಿ ನಿದ್ದೆ ಇರಲ್ಲ, ಎಷ್ಟು ಫೇಸ್ ಫುಲ್ ಡಲ್ ಆಗಿಬಿಟ್ಟಿರುತ್ತೆ. ನಾನಿಲ್ಲಿ ಈ ಹೋಮ್ ರೆಮಿಡಿನ ಟ್ರೈ ಮಾಡ್ತೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಗ್ಲೋ ಆಗಿದೆ ಅಂತ. ಹಾಗಾಗಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಯಾವ ರೀತಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ಮುಖಾಂತರ ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಇಷ್ಟೊತ್ತು ನಾನು ವೀಡಿಯೋನ ಪೂರ್ತಿ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಲವ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.